ಕನ್ನಡ ಭಾಷೆಯನ್ನು ಬಳಸಿದ ಕವಿ. ಕನ್ನಡ ನಾಡಿನ ಸಾಂಸ್ಕೃತಿಕ ವಿಷಯಗಳನ್ನು ಒಳಗೂಡಿಸಿಕೊಂಡು ಹೊಸ ಕಾವ್ಯ ಪರಂಪರೆಯನ್ನು ಸೃಷ್ಟಿ ಮಾಡಿದ. ಕನ್ನಡ ಭಾಷೆಯ ಸೊಗಸನ್ನು ಮೊದಲ ಬಾರಿಗೆ ಕನ್ನಡ ನಾಡಿಗೆ ಪರಿಚಯಿಸಿದ ಕವಿ ಶ್ರೇಷ್ಠ. ಲೌಕಿಕ ಮತ್ತು ಆಗಮಿಕ ಎರಡೂ ಕಾವ್ಯ ಪರಂಪರೆಗಳನ್ನು ಮಾದರಿ ರೂಪದಲ್ಲಿ ರಚಿಸಿ ನಾಡಿಗೆ ಕೊಡುಗೆಯಾಗಿ ನೀಡಿದ ಕವಿ. ಕನ್ನಡದ ಆದಿಕವಿ ಎಂದೇ ಹೆಸರಾದ ಪಂಪ ಜನಿಸಿದ್ದು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಎಂಬ ಗ್ರಾಮದಲ್ಲಿ. ಪಂಪ ವೇಮುಲವಾಡ ಚಾಲುಕ್ಯ ವಂಶದ 2ನೇ ಅರಿಕೇಸರಿಯ ಆಸ್ಥಾನ ಕವಿ ಹಾಗೂ ಕಲಿಯೂ ಆಗಿದ್ದ. ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ, ಯುಗ ಪ್ರವರ್ತಕ ಎಂಬ ಮುಂತಾದ ಬಿರುದುಗಳನ್ನು ಮುಡಿಗೇರಿಸಿಕೊಂಡವ. ತನ್ನ ವಿಕ್ರಮಾರ್ಜುನ ವಿಜಯಂ ಕೃತಿಯಲ್ಲಿ ಅರ್ಜುನನೊಂದಿಗೆ ತನ್ನ ಆಶ್ರಯದಾತ ಅರಿಕೇಸರಿಯನ್ನು ಸಮೀಕರಣ ಮಾಡಿದ ಕವಿತಾ ಗುಣಾರ್ಣವ. ತ್ಯಾಗದ, ಭೋಗದ, ಅಕ್ಕರದ ಮಾತ್ರ ಪರಿಪೂರ್ಣ ವ್ಯಕ್ತಿತ್ವದವರು. ಅವರುಗಳ ಮಧ್ಯದಲ್ಲಿ ತಾನು ಮನುಷ್ಯನಾಗಿ ಹುಟ್ಟದಿದ್ದರೂ ಮರಿ ದುಂಬಿಯಾಗಿ, ಕೋಗಿಲೆಯಾಗಿ ಆದರೂ ಹುಟ್ಟಬೇಕು ಎಂದು ಅಪೇಕ್ಷಿಸಿದ್ದ. ಅಷ್ಟರ ಮಟ್ಟಿಗೆ ಈ ನಾಡಿನ ನೆಲ, ಜಲ, ನಿಸರ್ಗದ ಮೇಲೆ ಅಭಿಮಾನ ಹೊಂದಿದ ಕವಿ ಕನ್ನಡದ ಆದಿಕವಿ ಪಂಪ. ಅದಕ್ಕೆಂದೇ ಪಂಪನನ್ನು ಕುರಿತು ನಾಗವರ್ಮ ಕವಿ ಪಸರಿಪ ಕನ್ನಡ ಕೊಡೆಯ ನೋರ್ವನೇ ಸತ್ಕವಿ ಪಂಪನಾವಗಂ ಎಂದು ಕೊಂಡಾಡಿದ್ದಾನೆ. ಕನ್ನಡ ನಾಡಿನ ಪರವಾದ ಕವಿಯ ಉತ್ಕಟತೆ ಮತ್ತು ಸಂವೇದನಾಶೀಲತೆಗಳನ್ನು ಪಂಪನ ಕಾವ್ಯಗಳಲ್ಲಿ ಕಾಣಬಹುದು. ಪಂಪನ ಮಹಾಕಾವ್ಯಗಳು ಕಾಲಾತೀತ ಹಾಗೂ ದೇಶಾತೀತವಾದವುಗಳು. ಬನ್ನಿ, ಆದಿಕವಿ ಪಂಪ ಹಾಗೂ ಆತನ ಕಾವ್ಯಗಳ ಕುರಿತು ಪರಿಚಯಿಸಲಿದ್ದಾರೆ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು. ಸಾರಸ್ವತ ಲೋಕದಲ್ಲಿ ಹಂಪಾನ ಎಂದೇ ಚಿರಪರಿಚಿತರಾಗಿರುವ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನವರು. ತೆರೆಮರೆಗೆ ಸರಿದಿದ್ದ ಕರ್ನಾಟಕದ ಶ್ರೀಮಂತ ಜೈನ ಪರಂಪರೆಗೆ ಬೆಳಕು ಚೆಲ್ಲಿದವರು. ನಾಡೋಜ ಹಂಪಾನ ಎಂದರೆ ವಿದ್ವತ್ತು, ಸಂಶೋಧನೆ, ಸೃಜನಶೀಲತೆ ಮತ್ತು ಭಾಷಾ ವಿಜ್ಞಾನದಲ್ಲಿ ಗರ್ವವಿಲ್ಲದ ಪಾಂಡಿತ್ಯ. ವಿಶ್ವವಿದ್ಯಾಲಯಗಳ ಕನ್ನಡ ಅಧ್ಯಾಪನ ಗುರು ಪರಂಪರೆಗೆ ಮಾದರಿಯಾಗಿ ನಿಂತ ಹಿರಿಮೆ ಇವರದ್ದು. ಕೇಳಿ, ಆದಿಕವಿ ಪಂಪ ಹಾಗೂ ಆತನ ಕಾವ್ಯ. ಈ ಕುರಿತು ಪರಿಚಯಿಸಲಿದ್ದಾರೆ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು. ಅನಂತರದ ಕನ್ನಡ ಕಾವ್ಯದಲ್ಲಿ, ಶಾಸ್ತ್ರಗಳಲ್ಲಿ ಕಂಡುಬಂದಿದೆ. ತನ್ನ ಆಶ್ರಯದಾತನಾದ ಅಮೋಘ ವರ್ಷ ನೃಪತುಂಗನನ್ನು ಶ್ರೀವಿಜಯನು ವಿಷ್ಣುವಿಗೆ ಹೋಲಿಸಿದ್ದಾನೆ. ಜನಪದಂ ವಸುಧಾ ವಲಯ ವಿಲೇನ ವಿಷದ ವಿಷಯ ವಿಶೇಷಂ. ಪಂಪ ಕನ್ನಡದ ಆದಿಕವಿ, ಅಗ್ರಕವಿ, ಆದರ್ಶ ಕವಿ. ಆತನ ವಂಶದ ಅಜ್ಜಪಜ್ಜರು ವೇದ ವೇದಾಂಗ ಪಾರಂಗತರಾದ ಸಿರಿವಂತ ಬ್ರಾಹ್ಮಣರು. ಅವರು ತೆಲುಗು ದೇಶಕ್ಕೆ ಸೇರಿದ ವೇಮುಲವಾಡ ಪರಿಸರದ ವೆಂಗಿಪಳು ಗ್ರಾಮದವರು. ಆದರೆ ಪಂಪನ ತಂದೆ ಭೀಮಪಯ್ಯನು ಬ್ರಾಹ್ಮಣ ಮತವನ್ನು ತೊರೆದು ಜೈನ ಧರ್ಮವನ್ನು ಸ್ವೀಕರಿಸಿದನು. ಭೀಮಪಯ್ಯನು ಅಣ್ಣಿಗೆರೆಯ ಜೋಯಿಸ ಸಿಂಘನ ಮೊಮ್ಮಗಳು ಅಬ್ಬಣಬ್ಬಿಯನ್ನು ಮದುವೆಯಾದನು. ಪಂಪನು ದುಂದುವಿ ಸಂವತ್ಸರದಲ್ಲಿ, ಅಂದರೆ 902ರಲ್ಲಿ ಹುಟ್ಟಿದ್ದು ತನ್ನ ತಾಯಿ ಅಬ್ಬಣಬ್ಬೆಯ ತವರು ಮನೆ ಅಣ್ಣಿಗೆರೆಯಲ್ಲಿ, ವರದಾ ನದಿಯ ದಂಡೆಯಲ್ಲಿ, ಬನವಾಸಿಯ ಮಡಿಲಲ್ಲಿ ಕವಿಯ ಬಾಲ್ಯ ಸಂಪನ್ನವಾಯಿತು. ಆ ಕಾಲದ ರಾಜಗುರುಗಳಾದ ದೇವೇಂದ್ರ ಮುನೀಂದ್ರರಲ್ಲಿ ಕಲಿತು ಧರ್ಮಶಾಸ್ತ್ರ ವಿದ್ಯಾ ವಿಶಾರದನಾದನು. ಅನಂತರ ಪಂಪ ತನ್ನ ತಮ್ಮ ಜಿನವಲ್ಲಭನೊಂದಿಗೆ ಪಂಡರಂಗವಲ್ಲಿಯ ಜಿನನಂದಿ ಭಟಾರರಲ್ಲಿ ಉನ್ನತ ವ್ಯಾಸಂಗವನ್ನು ಪೂರೈಸಿದನು. ಕಾವ್ಯ